ಟಾಕ್ಸಿಕ್ 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 ಎಲ್ಲಾ ಕಡೆಗಳಲ್ಲೂ ಕೂಡ ಟಾಕ್ಸಿಕ್ ದೇ ಹವಾ. ಹೌದು, ನಾಳೆ ಬಿಡುಗಡೆ ಆಗ್ಲಿಕ್ಕಿರುವಂತಹ ಸಿನಿಮಾ ಅಂದ್ರೆ ಆಗಸ್ಟ್ 26ಕ್ಕೆ ಬಿಡುಗಡೆ ಆಗ್ಲಿಕ್ಕಿರುವ ಸಿನಿಮಾ ಟಾಕ್ಸಿಕ್. ನಮ್ಮ ಕನ್ನಡದ ನಮ್ಮ ಮಣ್ಣಿನ ಹುಡುಗ ಯಶ್ ಅವರ ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಈ ಟಾಕ್ಸಿಕ್ ಸಿನಿಮಾ ರಾಜ್ಯದಾದ್ಯಂತ ದೇಶದಾದ್ಯಂತ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಗ್ಲೋಬಲಿ ಈ ಸಿನಿಮಾ ರಿಲೀಸ್ ಆಗ್ತಾ ಇರೋದು ಮತ್ತೊಂದು ಹೆಮ್ಮೆಯ ವಿಚಾರ. ಟಾಕ್ಸಿಕ್ ಸಿನಿಮಾ ಅಬ್ಬರ ಅಂತೂ ಸಖತ್ತಾಗಿ ಶುರುವಾಗಿದೆ. ಅಂದ್ರೆ ಅಬ್ಬರ ಅಂತೂ ಸಿಕ್ಕಾಪಟ್ಟೆ ಇದೆ. ಈಗಾಗ್ಲೇ ನೀವು ಗೊತ್ತಿರಬಹುದು ಎಲ್ಲರಿಗೂ ಕೂಡ ವೀಕ್ಷಕರೇ, ಈಗಾಗ್ಲೇ ಹಲವಾರು ಕಡೆಗಳಲ್ಲಿ ಆನ್ಲೈನ್ ಬುಕ್ಕಿಂಗ್ ಎಲ್ಲಾ ಕಡೆಗಳಲ್ಲೂ ಕೂಡ ಸೇಲ್ ಆಗಿರುವಂತದ್ದು. ಈಗಾಗಲೇ ಚಿತ್ರತಂಡ ಕೂಡ 32 ಕೋಟಿಗಿಂತಲೂ ಅಧಿಕ ಗಳಿಕೆಯನ್ನ ಮಾಡಿರುವಂತದ್ದು ಒಂದು ಶ್ಲಾಘನೀಯ ವಿಚಾರ ಅಂತಾನೆ ಹೇಳ್ಬೋದು. ಟಾಕ್ಸಿಕ್ ಸಿನಿಮಾ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಗೀತು ಮೋಹನ್ ದಾಸ್ ನಿರ್ದೇಶನದ ಈ ಸಿನಿಮಾ ಭರ್ಜರಿ ಹಿಟ್ ಮಾಡೋದಕ್ಕೆ ಶುರುವಾಗಿದೆ. ಈಗಾಗಲೇ ಒಳ್ಳೆ ರೆಸ್ಪಾನ್ಸಸ್ ಕೂಡ ಪಡಿತಾ ಇದೆ. ನಾನೀಗ ಸದ್ಯಕ್ಕೆ ಬೆಂಗಳೂರಿನ ಪ್ರಸನ್ನ ಥಿಯೇಟರ್ ನಲ್ಲಿ ಇದ್ದೀನಿ. ಇಲ್ಲಿ ಯಾವ ರೀತಿ ಅಭಿಮಾನಿಗಳು ಒಂದು ಬ್ಯಾನರ್ ಗಳನ್ನ ಹಾಕಿಕೊಂಡು ಒಂದು ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಅಂತ ನೀವು ನೋಡಿರಬಹುದು. ಈಗಾಗಲೇ ಇಷ್ಟು ದೊಡ್ಡ ಬ್ಯಾನರ್ ಗಳನ್ನ ಹಾಕಿದ್ದಾರೆ. ಯಶ್ ಅವರ ಒಂದು ಅಭಿಮಾನಿಗಳು ಈಗಾಗಲೇ ಸಾಕಷ್ಟು ಸೆಲೆಬ್ರೇಷನ್ ಗಳನ್ನ ಮಾಡ್ತಾ ಇರುವಂತದ್ದು. ಬೇರೆ ಬೇರೆ ರೀತಿಯ ಟಾಕ್ಸಿಕ್ ಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಬೇರೆ ಬೇರೆ ರೀತಿಯ ಒಂದು ಬ್ಯಾನರ್ ಗಳನ್ನ ಹಾಕಿರುವಂತದ್ದು. ಈಗ ನನ್ನ ಜೊತೆ ಅಭಿಮಾನಿ ಇದ್ದಾರೆ, ಅವ್ರ ಜೊತೆ ಮಾತನಾಡಿಸ್ತಾ ಹೋಗೋಣ. ಅವ್ರು ಏನ್ ಹೇಳ್ತಾರೆ ಯಶ್ ಅವರ ಬಗ್ಗೆ ಅಂತ ಕೇಳೋಣ. ಎಸ್ ಪವನ್ ಅವರೇ, ನೀವು ಯಶ್ ಅವರ ದೊಡ್ಡ ಅಭಿಮಾನಿ ಅಂತ ಗೊತ್ತಾಯ್ತು. ನೀವು ಕೂಡ ಈ ಒಂದು ಬ್ಯಾನರ್ ಅನ್ನ ಹಾಕಿರುವಂತದ್ದು. ಟಾಕ್ಸಿಕ್ ನಾಳೆ ರಿಲೀಸ್ ಆಗ್ತಾ ಇದೆ, ಎಷ್ಟು ಖುಷಿ ಇದೆ, ಎಷ್ಟು ಹೆಮ್ಮೆ ಇದೆ? ಮೇಡಮ್, ಇವಾಗ ಬಾಸ್ ಸಿನಿಮಾ ಅಂದ್ರೆ ನಮ್ಗೆ ಹಬ್ಬ ಮೇಡಮ್. 4 ವರ್ಷ ಆದ್ಮೇಲೆ ಬಾಸ್ ಬರ್ತಾ ಇರೋದು. ಇದು ನಮ್ಗ್ ಸಿನಿಮಾ ಅಲ್ಲ, ಬಾಸ್ದು ಮೆರವಣಿಗೆ. ಆ ತೇರ್ನ ಹೊರ್ತಾರವ್ರು ನಾವು ಅಭಿಮಾನಿಗಳು. ಎಂತಿಕೆ ಅಂದ್ರೆ ಇವಾಗ ಪ್ರಸನ್ನ ಥಿಯೇಟರ್ ಅಲ್ಲಿ ಎಷ್ಟು ರೆಕಾರ್ಡ್ ಆಗಿರೋದು ಬಾಸ್ KGF 2 ಕಲೆಕ್ಷನ್ ಊರ್ವಶಿ ಬಿಟ್ರೆ ಇಲ್ಲೇ ಆಗಿರೋದು. ಅದಾದ್ಮೇಲೆ ಪಕ್ಕದಲ್ಲಿ GT ಮಾಲ್ 16 ಶೋ ಹೌಸ್ಫುಲ್ ಫ್ಯಾಮಿಲೀಸ್ಗೆ. ಇಲ್ಲಿ 5 ಶೋ, ಟೋಟಲ್ 21 ಶೋ ಇಲ್ಲೇ ಹೌಸ್ಫುಲ್ ಆಗೈತಿ. ಅದು ನಮ್ಮ ಏರಿಯಾ ಟ್ರೆಂಡ್. ಅದ್ ಯಾರ್ ಕ್ರೇಜ್ ಹೇಳಿ? ನಮ್ಮ ಯಶ್ ಬಾಸ್ ಕ್ರೇಜ್. ಈಗ ನೀವೇ ಹೇಳಿದ್ರಿ 4 ವರ್ಷದ ಬಳಿಕ ಮತ್ತೆ ಸದ್ದು ಮಾಡೋದಕ್ಕೆ ಶುರು ಮಾಡಿದ್ದಾರೆ ಅಂತ. ಅದ್ರಲ್ಲೂ ಕೂಡ ನಮ್ಮ ಮಣ್ಣಿನ ಹುಡುಗ, ನಮ್ಮ ಕರ್ನಾಟಕದ ಹುಡುಗ ಗ್ಲೋಬಲ್ ಲೆವೆಲ್ ಅಲ್ಲಿ ಸದ್ದು ಮಾಡ್ತಾ ಇರೋದು. ಸಿನಿಮಾವನ್ನ ಒಂದು ನಾಯಕ ನಟನಾಗಿ ಜೊತೆಗೆ ಕೋ ಪ್ರೊಡ್ಯೂಸರ್ ಆಗಿ ರೈಟರ್ ಆಗಿ ಮಿಂಚ್ತಾ ಇರೋದು ಎಲ್ಲರಿಗೂ ಖುಷಿ ತಂದಿರುವಂತ ವಿಚಾರ. ಏನ್ ಹೇಳ್ತೀರಿ ಅವರ ಒಂದು ಕ್ರೇಜ್ ಬಗ್ಗೆ? ಮೇಡಮ್, ಇನ್ನೊಂದು ಕೆಲವ್ರು ತಪ್ಪು ತಿಳ್ಕೊಂಡಿದ್ದಾರೆ. ಬಾಸ್ ಇವಾಗ ಎದುರಾಳಿ ಎದುರಾಕೋತವ್ರೆ ಅಂತ. ಅವರು ಗಜಕೇಸರಿ ಟೈಮಲ್ಲೇ PK ಅನ್ನೋ ಸಿನಿಮಾನ ಎದುರಿಸ್ಬಿಟ್ಟವ್ರೆ ಕರ್ನಾಟಕದಲ್ಲಿ. ಆ ಟೈಮಲ್ಲೇ ಮಾಡಿ PK ಅನ್ನೋ ಸಿನಿಮಾ ನೋಡಿಸ್ಬಿಟ್ಟವ್ರೆ. ಇವಾಗ ಒಂದ್ ಕನ್ನಡ ಸಿನಿಮಾ ಬಂದ್ರೆ, ಆ ಸಿನಿಮಾ ಬಂದ್ರೆ ಇನ್ನೊಂದು ಪರಾಭಾಷೆ ಸಿನಿಮಾಗಳೆಲ್ಲ ಎದುರ್ಕೋತವ್ರೆ ಅಂದ್ರೆ ಅದು ಯಶ್ ಬಾಸ್ ಇಂದ ಮಾತ್ರ ಸಾಧ್ಯ. ಆ ಕ್ರೇಜ್ ಇರೋದು ಮಾತ್ರ ಅವರಿಂದ ಸಾಧ್ಯ. ಇವಾಗ ನಮ್ ಸಿನಿಮಾ ಬಂದ್ರೆ ಒಂದು ಹಾಲಿವುಡ್ ಸಿನಿಮಾ ಮುಂದಕ್ಕೆ ಹೋಯ್ತದಲ್ಲ ಮೇಡಮ್, ಅದಕ್ಕಿಂತ ಖುಷಿ ಇನ್ನೇನಿದೆ ಬಾಸ್ ಫ್ಯಾನ್ಸ್ ಆಗಿ. ನಾವು ಬಾಸ್ ಫ್ಯಾನ್ಸ್ ಇವಾಗ ಕಾಲರ್ ಎತ್ತಿದೀವಿ. 3,000 ಕೋಟಿ ಫಿಕ್ಸ್ ಮೇಡಮ್. ಪಕ್ಕಾ ಪಕ್ಕಾ ಪಕ್ಕಾ. ನೀವ್ ಹೇಳ್ದಂಗೆ ಇಡೀ ಭಾರತದಲ್ಲಿ ನಾಳೆ ಅದು ಒಂದೇ ಸಿನಿಮಾ ರಿಲೀಸ್ ಆಗ್ತಾ ಇರೋದು. ಟಾಕ್ಸಿಕ್ ಸಿನಿಮಾ ಬಿಟ್ಟು ಬೇರೆ ಯಾವ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇಲ್ಲ. ಅದ್ರಲ್ಲೇ ಗೊತ್ತಾಗುತ್ತೆ ಯಶ್ ಅವರ ಕ್ರೇಜ್ ಎಂತದ್ದು ಅನ್ನುವಂಥದ್ದು ಅಲ್ವಾ? ಪ್ಯಾನ್ ಇಂಡಿಯಾ ಆಗಿದ್ರು, ಇವಾಗ ಪ್ಯಾನ್ ವರ್ಲ್ಡ್ ಸ್ಟಾರ್ ಮೇಡಮ್. ಇವಾಗ ಅವ್ರದ್ದು ಎಂಟ್ರಿ ಕೊಟ್ರೇನೆ ನಿಮ್ಗೆ ಅವ್ರು ಒಂದ್ ಕಡೆ ಬರಾಕೆ ಆಗಲ್ಲ. ಆ ಲೆವೆಲ್ ಕ್ರೇಜ್ ಐತೆ ಕರ್ನಾಟಕದಲ್ಲಿ. ಇವಾಗ ಆ ತರ ಕಲಾವಿದ ನಮ್ಮ ಮಣ್ಣಲ್ಲಿ ಹುಟ್ಟಿರೋದು ಪುಣ್ಯ ಮೇಡಮ್. ನೋಡಿ, ವಿಷ್ಣು ಸರ್ ಆಶೀರ್ವಾದ, ನಮ್ಮ ಅಪ್ಪು ಸರ್ ಆಶೀರ್ವಾದ, ನಮ್ ಬಾಸ್ ಟಾಪ್ ಅಲ್ಲಿ ಇದಾರೆ. ಇವಾಗ ಅವ್ರಿಬ್ರು ಸಪೋರ್ಟ್ ಸಾಕು ಮೇಡಮ್ ನಮ್ ಬಾಸ್ಗೆ, ಅಲ್ವಾ? ಅದು ಖುಷಿ ಮೇಡಮ್. ಏನಕ್ಕಂದ್ರೆ KGF ಅಂತ ಒಂದು ಸಿನಿಮಾ ಮಾಡಿ ನಮ್ ಕನ್ನಡನ ಎಲ್ಲಾ ಕಡೆ ತೋರ್ಸ್ಕೊಟ್ಟಿರಂತ ಹೀರೋ. ಇವಾಗ ಟಾಕ್ಸಿಕ್ ಅಂತ ಹಾಲಿವುಡ್ ಸಿನಿಮಾ ಮಾಡಿದ್ದಾರೆ. ಎಂತಿಕಂದ್ರೆ ಇವಾಗ ಈ ಸಿನಿಮಾನ ಕೆಲವ್ರು ಹೇಳ್ತಾರೆ ಮಕ್ಳು ಮರಿ ನೋಡಕ್ಕಾಗಲ್ಲ ಅಂತ. ಇವಾಗ ಕಾಲ ಹೆಂಗಿದೆ ಮೇಡಮ್, ಅಲ್ವಾ? ಇವಾಗ ಕೆಲವರು ಆಗಿನ ಕಾಲದ ಟೈಟಾನಿಕ್ ಅಲ್ಲಿ ಏನೇನಿತ್ತು ಆ ಟೈಮಲ್ಲೇ ಒಪ್ಕೊಂಡು ನಮ್ ಕನ್ನಡದವರೇ ಹೋಗಿ ನೋಡಿದ್ರು. ನಮ್ ಬಾಸ್ ಸಿನಿಮಾ ಮಾಡ್ಬಿಟ್ರೆ ಇಲ್ಲಿರೋರು ಮಾಡ್ರೆ ಉರಿ ತಡ್ಕೊಳಕ್ ಆಗಲ್ಲ ಇವ್ರಿಗೆ, ಅಲ್ವಾ? ಎಲ್ಲಾರು ಬಂದ್ ಸಿನಿಮಾ ನೋಡ್ಬಿಟ್ಟು ಬಂದ್ ಮಾತಾಡಿ, ಅಲ್ವಾ? ಈಗ ಸರ್, ನಾಳೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಹೇಗೆ, ಯಾವ ರೀತಿ ಸಿದ್ಧತೆಗಳನ್ನ ಮಾಡ್ತಾ ಇದ್ದೀರಿ ಸೆಲೆಬ್ರೇಷನ್ಗೆ ಅಂತ? ಮೇಡಮ್, ಇದು ಸಂತೋಷ್ ಥಿಯೇಟರ್ ಅಲ್ಲಿ ಬಂದು ನಾವು ಅನ್ನದಾನ, ಆಮೇಲೆ ಪಟಾಕಿ ಬ್ಲಾಸ್ಟಿಂಗು, ಆಮೇಲೆ 101 ತೆಂಗಿನಕಾಯಿ, ನಮ್ದೇ 2-3 ಬ್ಯಾನರ್ ಎಲ್ಲಾ ಕಟ್ಟಿದೀವಿ ಮೇಡಮ್. ಸೆಲೆಬ್ರೇಷನ್ ಅಲ್ಲಿ ಮಾಡ್ಬಿಟ್ಟು ಬಂದು ಇಲ್ಲಿ ಮಾಡ್ತೀವಿ ಮೇಡಮ್. ಫಸ್ಟ್ ಸಂತೋಷ್ ಮೇನ್ ಥಿಯೇಟರ್ ಅಲ್ಲಿ ನಮ್ ಬಾಸ್ ಕಡೆ ನಮ್ಗೆ ಸಪೋರ್ಟ್ ಮಾಡ್ತಾರೆ. ಬಂದಿ ಚಕ್ಲಿ ಅಣ್ಣ ಅಂತ, ಇವ್ರು ಚೇತನ್ ಅಣ್ಣ ಅಂತ ಬಾಸ್ ಫ್ರೆಂಡ್. ಇವರೇ ನಮ್ಗೆ ಸಪೋರ್ಟ್ ಮಾಡ್ತಾ ಇರೋದು. ಸರ್, ಸಾಮಾನ್ಯವಾಗಿ ಈಗ ಒಂದಿಷ್ಟು ಫ್ಯಾನ್ ವಾರ್ಗಳು ನಡೆಯೋದು ಸಾಮಾನ್ಯ. ಒಬ್ಬ ನಟನ ಒಂದಿಷ್ಟು ಫ್ಯಾನ್ಸ್ಗಳು ಇನ್ನೊಂದು ನಟನಿಗೆ ಏನೋ ಒಂದಿಷ್ಟು ಟಾಂಟ್ ಗಳನ್ನ ಕೊಡುವಂತದ್ದು, ಅಲ್ಲಲ್ಲಿ ಫ್ಯಾನ್ ವಾರ್ಗಳು ನಡೆಯೋದು ಕಾಮನ್ ಆಗ್ಬಿಟ್ಟಿದೆ. ಸೊ ನಿಮ್ಮ ಅಭಿಪ್ರಾಯ ಏನು ಫ್ಯಾನ್ ವಾರ್ ಬಗ್ಗೆ? ಮೇಡಮ್, ಫ್ಯಾನ್ ವಾರ್ ಬಗ್ಗೆ ಒಂದ್ ಹೇಳ್ಬೇಕಂದ್ರೆ,
ಫ್ಯಾನ್ ವಾರ್ ಇರಬೇಕು, ಬಟ್ ಯಾವ ತರ ಇರ್ಬೇಕಂದ್ರೆ ಅವ್ರ 10 ಅಡಿ ಕಟೌಟ್ ಹಾಕೋರ ನಾವು 20 ಹಾಕೋ ತರ ಇರ್ಬೇಕು, ಅವ್ರು 30 ಹಾಕೋ ತರ ಇರ್ಬೇಕು, ಆ ತರ ಇರ್ಬೇಕು. ಅದನ್ನ ಬಿಟ್ಟು ನಾವು ಬಾಸ್ ಫ್ಯಾನ್ಸ್ ಆಗಿ ನಾವು ಅವ್ರನ್ನ ಟ್ರೋಲ್ ಮಾಡೋದು, ಅವ್ರ ಬಾಸ್ ಫ್ಯಾನ್ಸ್ ಆಗಿ ನಮ್ನ ಟ್ರೋಲ್ ಮಾಡೋದು, ಆ ತರ ಆಗ್ಬಾರ್ದು. ಎಲ್ದಿ ಆರ್ಗ್ಯುಮೆಂಟ್ ಅಲ್ಲಿ ಆಗ್ಬೇಕು. ಎಲ್ಲ ಆಗಿ ಅಂಟಿಲ್ ದೆನ್ ಹೇಳಿ ನಾವು ಉದ್ದ ಕಟೌಟ್ ಹಾಕಿದ್ರೆ ನಮ್ ಕನ್ನಡ ಇಂಡಸ್ಟ್ರಿ ತಾನೇ ಟಾಪ್ ಹೋಗೋದು. ಅದಾಗ್ಬೇಕು, ಆ ತರ ಫ್ಯಾನ್ ವಾರ್ ಆಗ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಅದಿರ್ಬೇಕು, ಎಲ್ದಿ ಆಗಿರ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ಯಾರೇ ಬೆಳೆದ್ರು ಕೂಡ, ಯಾವ ನಟ ಬೆಳೆದ್ರು ಕೂಡ ನಮ್ಮ ಸ್ಯಾಂಡಲ್ವುಡ್ ಎತ್ತರಕ್ಕೆ ಹೋಗೋದು, ಹೌದು ಮೇಡಮ್. ಬೇರೆ ಯಾರು ಅಲ್ಲ. ಅದು ಖುಷಿ ಇದೆ ಮೇಡಮ್. ಏನಕ್ಕಂದ್ರೆ ಇವಾಗ ಅವರು ಈ ಸಾಮ್ರಾಜ್ಯ ಕಟ್ಟಕ್ಕೆ ಅವ್ರು ಅಷ್ಟು ಕಷ್ಟಪಟ್ಟಿದ್ದಾರೆ. ನಾವು ಅವ್ರನ್ನ ಒಂದ್ ನಿಮಿಷದಲ್ಲಿ ಕಾಲ್ ಎಳಿಯೋದು ಎಷ್ಟು ಸರಿ. ಭಾಷೆ ಹೇಳಿದ್ದಾರೆ, ಇನ್ನೊಬ್ರು ಅಭಿಮಾನಿಗಳನ್ನ ಇನ್ನೊಬ್ರು ಹೀರೋನ ಟ್ರೋಲ್ ಮಾಡೋರೆ ನನ್ನನ್ ಮಾಡ್ದಂಗೆ ಅಂತ. ಅವ್ರು ನನ್ನ ಅಭಿಮಾನಿಗಳೇ ಅಲ್ಲ ಅಂದವ್ರೆ ಅಲ್ವಾ, ನಾವ್ ಅವ್ರ ಫ್ಯಾನ್ಸ್ ಮೇಡಮ್. ಎಂತಕ್ಕೆ ನೋಡಿ, ಇವತ್ತು ನಾವು ಇವ್ರ ಲೆಜೆಂಡ್ ಬಂದು ದಾದಾ, ಅದಾದ್ಮೇಲೆ ಅಪ್ಪು ಅವರು. ನೋಡಿ, ಎಲ್ಲ ಹೀರೋನು ನಾವು ಗೌರವಿಸ್ತೀವಿ, ಅದು ಪ್ರೀತಿ. ಇದು ನಾ ಫ್ಯಾನ್ ವಾರ್ ಅನ್ಸುತ್ತಾ ಮೇಡಮ್ ನಿಮ್ಗೆ? ಎಲ್ದಿ ತಾನೆ ಇದಾಗ್ಬೇಕು ಮೇಡಮ್. ಸರ್, ಈಗ ಸಾಮಾನ್ಯವಾಗಿ ಎಲ್ಲಾ ಕಡೆಗಳಲ್ಲೂ ಬ್ಯಾನರ್ ಗಳನ್ನ ಕಟ್ಟುವಂತ ಸಂದರ್ಭದಲ್ಲಿ ಒಂದಿಷ್ಟು ಅವಘಡಗಳಾಗೋದು ಸಾಮಾನ್ಯ. ಇದ್ರ ಬಗ್ಗೆ ಏನ್ ಹೇಳ್ತೀರಿ ಅಂತ ಫ್ಯಾನ್ಸ್ ಗಳಿಗೆ ಒಂದಿಷ್ಟು ಕಿವಿ ಮಾತನ್ನ ಹೇಳುವುದಾದ್ರೆ? ಬಾಸು ಮೇಡಮ್ ಈ ವಿಷಯದಲ್ಲಿ ನಮ್ಗೆ ಬೈತಾರೆ. ನೀವು ನಿಮ್ ತಂದೆ ತಾಯಿನ ಕರ್ಕೊಂಡೋಗಿ ಸಿನಿಮಾ ನೋಡಿ, ನಮ್ಗೆ ಅದೇ ಖುಷಿ. ಇವಾಗ ಕಟ್ಔಟ್ ಹಾಕೋದು, ಅದು ಕಾಲು ಇಯ್ಯೋದು, ಅದೆಲ್ಲ ನಮ್ಗೆ ಇಷ್ಟ ಆಗಲ್ಲ ಅಂತ ಬಾಸೆ ಹೇಳಿದ್ದಾರೆ. ಆದ್ರೆ ನಮ್ಮ ಅಭಿಮಾನ ಅಲ್ವಾ ಮೇಡಮ್, ಅದಕ್ಕೆ ನಾವ್ ಮಾಡ್ತೀವಿ. ಹುಡುಗರುಗಳಿಗೆ ಹೇಳ್ತೀನಿ, ಬ್ಯಾನರ್ ಕಟ್ಟೋವಾಗ ನೋಡ್ಕೊಂಡ್ ಕಟ್ಟಿ. ಏನಕ್ಕಂದ್ರೆ ನೀವು ಕಟ್ಟೋ ಬ್ಯಾನರ್ ಸೇಫ್ಟಿ ಆಗಿ ಕಟ್ಟಿ, ಕಂಬಗಳಿರೋ ಕಡೆ ಕಟ್ಟಬೇಡಿ. ಎಂತಿಕರೆ ನಿಮ್ನ ನಂಬ್ಕೊಂಡು ಫ್ಯಾಮಿಲಿ ಇದಾರೆ. ಬಾಸ್ ಏನ್ ಹೇಳಿದಾರೆ ಹೇಳಿ, ನಾವೊಂದು ಮಾಡ್ತೀವಿ ಅಂದ್ರೆ ಬಾಸ್ ಖುಷಿ ಪಡ್ಬೇಕು. ಅವ್ರು ನೋವಾಗೋ ತರ ಮಾಡಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲಾ ಸೇಫ್ಟಿ ಆಗಿ ಕಟ್ಟಿ ಈ ಜಾತ್ರೆನ ಹಬ್ಬನ ಜೋರಾಗಿ ಮಾಡೋಣ. ಜೈ ಎಸ್ ಬಾಸ್, ಜೈ ಟಾಕ್ಸಿಕ್. ಒಳ್ಳೇದಾಗ್ಲಿ, ಆಲ್ ದ ವೆರಿ ಬೆಸ್ಟ್, ಥ್ಯಾಂಕ್ ಯು. ನೋಡಿದ್ರಲ್ಲ, ಅಭಿಮಾನಿಗಳು ಯಾವ ರೀತಿ ಸೆಲೆಬ್ರೇಷನ್ ಗೆ ಸಿದ್ಧತೆಗಳನ್ನ ಮಾಡ್ತಾ ಇದ್ದಾರೆ ಅಂತ. ನಾಳೆ 6 ಗಂಟೆಗೆ ಮೊದಲ ಶೋ ಸಂತೋಷ್ ಥಿಯೇಟರ್ ಅಲ್ಲಿ ಆಗುತ್ತೆ. ಅಲ್ಲಿ 5 ಗಂಟೆಗೆ ಸೆಲೆಬ್ರೇಷನ್ ಗೆ ಎಲ್ಲಾ ಸಿದ್ಧತೆಗಳು ಕೂಡ ನಡೀತಾ ಇರುವಂತದ್ದು ಒಂದು ಕಡೆ ಆದ್ರೆ, ಇಲ್ಲಿ ಕೂಡ ಪ್ರಸನ್ನ ಥಿಯೇಟರ್ ಅಲ್ಲೂ ಕೂಡ ಎಲ್ಲ ಕಡೆಗಳಲ್ಲೂ ಕೂಡ ಬ್ಯಾನರ್ ಗಳನ್ನ ಹಾಕಿಕೊಂಡು ಅಭಿಮಾನಿಗಳು ತುಂಬಾ ಉತ್ಸುಕದಿಂದ ಕಾಯ್ತಾ ಇರುವಂತದ್ದು ಮತ್ತೊಂದು ಕಡೆ. ಎನಿವೇಸ್, ಕನ್ನಡದ ಹುಡುಗ ನಮ್ಮ ಒಂದು ಟಾಕ್ಸಿಕ್ ಸಿನಿಮಾದ ಮೂಲಕ ಇಡೀ ವರ್ಲ್ಡ್ ವೈಡ್ ಒಂದು ನಮ್ಮ ಕನ್ನಡದ ಸ್ಯಾಂಡಲ್ವುಡ್ ನ ಹೆಸರನ್ನ ಎತ್ತಿ ಹಿಡಿತಾ ಇರೋದು ಬಹಳ ಸಂತೋಷದ ವಿಚಾರ. ನಾಳೆ ಟಾಕ್ಸಿಕ್ ಸಿನಿಮಾ ನೋಡಿ, ಎಲ್ಲರೂ ಥಿಯೇಟರ್ ಬಂದು ನೋಡಿ ಹೇಗಿದೆ ಅನ್ನುವಂಥದ್ದನ್ನ ನೀವು ಹೇಳಿ ಅಂತ ಹೇಳ್ತಾ, ಕ್ಯಾಮ್ರಾ ಪರ್ಸನ್ ಮಾಂತೇಶ್ ಜೊತೆ ನಾನು ಕಲಾನ್ವಿತಾ ಜೈನ್, ಕೆರವಾಶೆ, ಸ್ಟೇಟ್ ನ್ಯೂಸ್ .live ಬೆಂಗಳೂರು. State News .live